ಟಾಪ್ 5 ಅಲ್ಲಿ ರಘು ಸರ್ ಇರ್ತಾರೆ ಅಂತೀರಾ, ಅಥವಾ ಬಿಗ್ ಬಾಸ್ ಗೆಲ್ಲೋದು ಯಾರು ಅಂತ ಒಂದೇ ಒಂದು ಉತ್ತರ ಕೊಡೋದಾದ್ರೆ? ಬಿಗ್ ಬಾಸ್ ಗೆಲ್ಲೋದ ಒಬ್ರ ಅಂತ ಹೇಳಕಂತಿ ಊಹೇನ್ ಮಾಡ್ಕೋಕಾಗೋದಿಲ್ಲ. ನನ್ನ ಕಾನ್ಫಿಡೆಂಟ್ ಅಂದ್ರೆ ಈಗ ಸದ್ಯ ಇರೋರು ಅಂದ್ರೆ ಅಲ್ಲಿಗ ರಘು ಸರ್ ಒಬ್ಬ, ಗಿಲ್ಲಿ ಒಬ್ಬ, ರಕ್ಷಿತಾ ಒಬ್ಬಳು, ಧನುಷಿ, ಈಗ ನಾನು ಇದ್ರಿ ಅದ್ರೊಳಗೆ, ನಾನು ಇದ್ದೆ. ನಾನು ಗೆದ್ದು ಕಪ್ಪು ತೊಗೋಬೇಕಂತ ಹೇಳಿಸಿಂದ ಛಲದಾಗಿದ್ನಿ. ಈ ನನಗೆ ನನಗೆ ಇದನ್ನ ಮಾಡ್ಕೋಕೆ ಬರೋದಿಲ್ಲ. ಯಾಕಂದ್ರೆ ಈಗ ಗಿಲ್ಲಿದು ನೋಡ್ತಾನೆ ಫ್ಯಾನ್ಸ್ ಫಾಲೋ, ಅವನು ಇಲ್ಲಿ ಹೊರಗೆ ಬಂದು ನೋಡಿದಾಗ ಅವನು ಚಲೋ ಐತಿ, ಇನ್ನು ನಂದು ಸಿಕ್ಕಾಪಟ್ಟಿ ಐತಿ. ನಾ ಯಾರ್ದಂತೂ ಹೇ ಮಾಡಕ್ಕೆ ಬರ್ತೈತಿ? ರಕ್ಷಿತಾನ್ ಚಲೋ ಐತಿ, ರಘು ಸರ್ ಚಲೋ ಐತಿ. ನಾ ಯಾರ್ದತ್ತು ಕೊಡಕ್ಕೆ ಬರ್ತೈತಿ? ಈ ಜನ ಯಾರನ್ನ ತೊಗೋತೈತಿ ಯಾರನ್ನ ಬಿಡ್ತೈತಿ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರ ಮೇಲಿನ ಡಿಸೈಡ, ಅವ್ರು ಯಾರು ಆಯ್ಕೆ ಮಾಡ್ತಾರೆ ಅವ್ರು ವಿನ್ನಿಂಗ. ಹಿಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬರು ಅಂತಿ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಬಂದಾಗ ರಕ್ಷಿತಾ ಅವರು ಬಹಳ ಹತ್ರು. ಮಾಳುವಣ್ಣ ಹೋದ್ರು, ಅವ್ರನ್ನ ಇನ್ನ ಮಾತಾಡಿಸ್ಬೇಕಿತ್ತು, ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಅಂತ. ನೀವು ಯಾರನ್ನ ತುಂಬಾ ಹಚ್ಕೊಂಡಿದ್ರಿ ಬಿಗ್ ಬಾಸ್ ಮನೇಲಿ? ಯಾಕಂದ್ರೆ ಬಹಳಷ್ಟು ಜನ ಹೋದಾಗ್ಲೂ ನೀವು ಅಳ್ತಾ ಇದ್ರಿ, ಪ್ರತಿಯೊಬ್ಬರು ಹೋದಾಗ್ಲೂ ಸಹ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರಿ ನೀವು. ನಿಮ್ಮ ಒಂದು ಒಳ್ಳೆತನಕ್ಕೆ ಅದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ರಕ್ಷಿತಾ, ನಿಮ್ಮ ಬಾಂಡಿಂಗ್ ಹೇಗಿತ್ತು? ರಕ್ಷಿತಾ ನಂದ ಬಾಂಡಿಂಗ್ ಸ್ಪೆಷಲ್ ಆಗಿ ಅಣ್ಣ ತಂಗಿ. ನಂಗೆ ದೇವ್ರು ಕೊಟ್ಟ ತಂಗಿನ ಅನ್ಕೋತಾನೆ ಆಕಿನ. ಯಾಕಂದ್ರೆ ಅಲ್ಲಿ ಆಕಿ ನಡವಳಿಕೆ ಆಗಲಿ, ತಿಳುವಳಿಕೆ ಆಗಲಿ, ಒಂದು ವ್ಯಕ್ತಿತ್ವ ಆಗಲಿ, ಆಕಿ ನಡ್ಕೊಳ್ಳೋ ರೀತಿ ನನಗೆ ಭಾಳ ಇಷ್ಟ ಆಯಿತು. ಯಾಕಂದ್ರೆ ಒಂದು ಹಳ್ಳಿ ಆಕಿ ಇರೋದು ಅಲ್ಲಿ ಸಿಟಿಯಾಗಿದ್ರೂ ಹಳ್ಳಿ ವರ್ತನೆ ಅಲ್ಲ, ಹಳ್ಳಿ ಬಡ ಕುಟುಂಬದಲ್ಲಿ ಬೆಳೆದಾಳು. ಆಕಿಗೆ ಎಲ್ಲ ತಿಳುವಳಿಕೆ ಗೊತ್ತಿತ್ತು. ಆಕಿ ನನ್ನ ಜೋಡಿ ಅಷ್ಟಲ್ಲ, ಎಲ್ಲರ ಜೋಡಿನೂ ಒಂದು ಕೆಲವೊಂದಿಷ್ಟು ಮಂದಿ ಜೋಡಿ ಚಲೋ ಇದ್ದಳು. ಯಾರ ಜೋಡಿ ಇರ್ಬೇಕಂದ್ರೆ ಅವ್ರ ಜೋಡಿ ಇರ್ತಿಳು, ಇರಬಾರ್ದು ಅನ್ನೋರ ಜೋಡಿ ಇರ್ತಿರ್ಕಿಲ್ಲ. ಯಾರ ಮಾತು ಕೇಳ್ಬೇಕು ಅನಿಸ್ತೈತೆ ಅವ್ರು ಕೇಳ್ತಿಳು, ಕೇಳಬಾರ್ದು ಅನ್ನೋರು ಕೇಳ್ತಿರ್ಕಿಲ್ಲ. ಯಾರನ್ನ ದ್ವೇಷ ಮಾಡ್ಬೇಕು ಅನ್ನೋದು ಅವ್ರನ್ನ ಮಾಡ್ತಿಳು, ಯಾರನ್ನ ಮಾಡಬಾರ್ದು ಅವ್ರನ್ನ ಮಾಡ್ತಿರ್ಕಿಲ್ಲ. ಒಳ್ಳೆ ಮನಸ್ಸ, ಒಳ್ಳೆ ಹುಡುಗಿ. ಒಂದು ಎಲ್ಲದ್ರೊಳಗೆ ಚಲೋ ರೇಕಿ. ಮತ್ತು ಅನ್ನ ಊಟ ಮಾಡಿಸೋದ್ರಾಗಂತಿ ಒಂದು ಎತ್ತಿದ ಕೈ. ಈಗ ನಾ ಆಗಲಿ, ಗಿಲ್ಲಿ ಆಗಲಿ, ರಘು ಸರ್ ಆಗಲಿ, ನಮಗೆ ಸರ್ವತ್ನಾಗ ಎದ್ದೆದ್ದು ಊಟ ಮಾಡಿಸ್ತಾಳೆ ರಾತ್ರಿ ಹಸುವಾದಾಗ ನಮಗೆ. ಮತ್ತು ಇನ್ನೂ ಆಕಿಗೆ ನಾ ಬೇಡ್ಕೋದೇನಂದ್ರೆ, ದೇವ್ರ ಆಕಿಗೆ ಇನ್ನೂ ಲಕ್ಷ ಜನಕ್ಕೆ ಅನ್ನ ಹಾಕುವಂಥ ಅವಕಾಶ ನೀಡಲಿ, ಆಕೆಗೆ ಶಕ್ತಿ ಕೊಡಲಿ ಅಂತ ಹೇಳಿ ಬೇಡ್ಕೋತೀನಿ. ಓಕೆ, ಇನ್ನು ನಿಮ್ಮ ರಘು ಅವರ ಬಾಂಡಿಂಗ್ ಹೇಗಿತ್ತು? ಯಾಕೆಂದ್ರೆ ರಘು ಅಣ್ಣ ಅಂತ ಎಲ್ಲರೂ ನಿಮ್ಮನ್ನ ಮಾಳು ಅಣ್ಣ ಅಂತ ಇದ್ರು, ಆದರೆ ನೀವು ಅಲ್ಲಿ ರಘು ಅವ್ರಿಗೆ ಅಣ್ಣನ ಸ್ಥಾನವನ್ನ ಕೊಟ್ಟಿದ್ರಿ. ಅವರ ನಿಮ್ಮ ಬಾಂಡಿಂಗ್ ಹೇಗಿತ್ತು? ಒಳ್ಳೇದು ರೀ. ಯಾಕಂದ್ರೆ ರಘು ಸರ್ ಮೇಲೆ ಭಾಳ ರೆಸ್ಪೆಕ್ಟ್. ಅಂದ್ರೆ ಒಂದು ದೊಡ್ಡವ್ರು ಅಂದ್ಮೇಲೆ ನನಗೆ ಅವ್ರ ರೆಸ್ಪೆಕ್ಟ್ ಆಗಿ ಗೌರವ ಕೊಡೋದಂತ ಭಾಳ ನಾನು ಹೆಚ್ಚಿನ ಮಾಡ್ತೀನಿ. ಅದರಿಂದ ಅವರಲ್ಲಿದ್ದು ಒಂದು ತಿಳ್ಕೊಬೇಕಾದ ಸ್ವಲ್ಪ ಕೆಲವೊಂದಿಷ್ಟು ಭಾಳ ಅದಾವು. ಅದನ್ನು ನಾವಿನ್ನೂ ದಾಟಿಲ್ಲ, ಅದನ್ನ ನಾವು ಕಲ್ತಿಲ್ಲ. ಅವ್ರು ತಿಳಿದು ನಾವು ಕಲ್ಕೋಬೇಕು ಅಂತೇಳಿಸಿಂದ ಭಾಳ ಇತ್ತು. ಈ ಸರ್ ನೀವು ಹೊರಗೆ ಬಂದ ಕೂಡಲೇ ಅದನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀನಿ. ಆದ್ರೆ ಸರ್ಗಳು ನಮ್ಮ ಮನೆಗೆ ಬರ್ತೀನಿ ಮಾಡು, ಅಲ್ಲೇ ಕೆಲವೊಂದಿಷ್ಟು ದಿವಸ ಇದ್ದು ನಿನಗೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಹೇಳ್ಬೇಕು, ಅದನ್ನು ಹೇಳಿ ಬರ್ತೀನಿ ಅಂದರು. ಖುಷಿ ಆಯಿತು. ಯಾಕಂದ್ರೆ ಅವ್ರು ಮಾತಾಡೋ ಅವರೆಲ್ಲರ ಜೋಡಿ ಇರೋ ರೀತಿ, ಟಾಸ್ಕ್ ಆಡೋ ರೀತಿ ಒಂದು ಒಳ್ಳೆ ಮನುಷ್ಯ. ಓಕೆ, ಇನ್ನು ಬಹಳಷ್ಟು ಸಲ ನೀವು ಬೇಜಾರಲ್ಲಿ ಇದ್ದಿದ್ದಿದೆ, ತುಂಬ ಸೈಲೆಂಟ್ ಆಗಿದ್ದಿದೆ, ಬಹಳಷ್ಟು ನೀವು ಜಗಳನೇ ಆಡ್ತಿರ್ಲಿಲ್ಲ. ಅಂದರೆ ತುಂಬ ರೇರು ಮಾಳೋರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡಿದ್ದು ಅಥವಾ ಜಾಸ್ತಿ ಮಾತಾಡಿದ್ದೇ ರೇರು. ಯಾಕೆಂದರೆ ಜನ ಮನೆ ಒಳಗಡೆ ಬಂದಾಗ ನೀವು ಮಾತನಾಡಲಿಕ್ಕೆ ಶುರು ಮಾಡಿದ್ರಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಇದೇ ರೀತಿ ಸೈಲೆಂಟ್ ಆಗಿದ್ದು, ಬಹಳ ಒಳ್ಳೆತನದಿಂದ ಇದ್ದಿದ್ದೇ ಇಷ್ಟು ಬೇಗ ಬರಲಿಕ್ಕೆ ಕಾರಣ ಆಯಿತಾ ಬಿಗ್ ಬಾಸ್ನಿಂದ ಅಂತ? ಅದೇನು ಗೊತ್ತಿಲ್ಲ ನನಗೆ ಅದನ್ನ ಅಂತೇನು ಅನ್ಸಂಗಿಲ್ಲ. ಈಗ 24 ಲೈವ್ ಐತೆ ಅಂದ್ರೆ ನನಗೆ 24 ತಾಸು ನಂದು ತೋರಿಸಂಗಿಲ್ಲ. ಅದ್ರಾಗಿಂದ ಯಾರ್ಯಾರು ತೋರಿಸ್ತಾರೋ ಯಾರ್ಯಾರನ್ನ ಬಿಡ್ತಾರೋ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಅದ್ರಾಗ ನನಗಂತಿ ನಾ ಮಾತಾಡಿಲ್ಲ ಅಂತ ಹೇಳಿಸಿಂದ ನಾವು ಒಪ್ಕೊಳ್ಳಂಗಿಲ್ಲ. ನನ್ನಷ್ಟು ಯಾರು ಮಾತಾಡಿಲ್ಲ ಅನ್ಕೋತಾನೆ, ಅಷ್ಟು ಮಾತಾಡಿಲ್ಲ. ಆರೋಪ ಆಯ್ತು ನಿಮ್ಮ ಮೇಲೆ, ಅವ್ರು ಜಾಸ್ತಿ ಮಾತಾಡಲ್ಲ, ಅವ್ರು ಸ್ಟ್ಯಾಂಡ್ ತಗೊಳಲ್ಲ, ಅವ್ರ ಬಗ್ಗೆ ಅವ್ರು ಹೇಳ್ಕೊಳಲ್ಲ, ಓಪನ್ ಅಪ್ ಆಗಿಲ್ಲ ಅಂತ ಎಲ್ಲರೂ ಆರೋಪ ಮಾಡ್ತಾರೆ. ಏನಲ್ರಿ ಅವ್ರದ್ದು ತಿಳ್ಕೊಂಡಿದ್ದು ತಪ್ಪ. ಈಗ ಅಲ್ಲಿ ಬಿಗ್ ಬಾಸ್ ಮನೆಯವ್ರದ್ದು ಹೇಳತ್ತಲ್ಲರಿ, ಅವ್ರು ತಿಳ್ಕೊಂಡಿದ್ದು ತಪ್ಪದ. ಈಗ ಒಂದು ನಾಮಿನೇಷನ್ ಮಾಡ್ಬೇಕಾದ್ರೆ ಅವ್ರು ಹೇಳ್ಬೇಕಾದ್ರೆ ರೀಸನ್ ಅವ. ಯಾಕಂದ್ರೆ 5 ನಿಮಿಷ ಕೂತದ್ದು ಅಟೆಂಡ್ ನೋಡ್ತಾರೆ ಅವ್ರು. ಯಾವಾಗ ತಳಗೆ ತಲೆ ಹಾಕಿ ಒಂದು ಕೂತಿದ್ದು ಅದನ್ನ ಅಷ್ಟೇ ನೋಡ್ತಾರೋ. ಅವ್ರು ನಾಮಿನೇಷನ್ಗೆ ಒಂದು ಸಿಕ್ತು ಒಂದು ಕಾರಣ ಅಂತ ಹೇಳಿಸಿಂದ ಅದನ್ನ ತೊಗೊಂಡು ಅದನ್ನ ಮಾಡ್ತಾರೆ. ಈಗ ನಾನು ಆಗಲಿ ಅವರಾಗಲಿ ಅಲ್ಲಿ ಒಂದು ಇದನ್ನ ನಾ ಓಪನ್ ಅಪ್ ಅಂತ ಓಪನ್ ಅಪ್ ಆಗಿ ಏನು ಓಪನ್ ಅಪ್ ಆಗಿರೋದೈತಿ, ಏನು ಮಾತಾಡೋದೈತಿ, ಕಾತಾಡೋದೈತಿ, ಟಾಸ್ಕ್ ಆಡೋದೈತಿ, ಎಂಟರ್ಟೈನ್ ಮಾಡೋದೈತಿ. ಓಪನ್ ಹಾಕಿಸಿಂದ ಎದ್ದೆ ನಾನು ಕೂತಾರು, ನಾನು ಎದ್ದ ಏನು ಬಿಡಿದಿರೋದಿಲ್ಲ. ನಮ್ದು ಎಷ್ಟೈತೆ ಅದನ್ನು ಅಷ್ಟೇ ತೋರಿಸ್ಕೋಬೇಕು. ನಾನು ವ್ಯಕ್ತಿತ್ವ ಮೀರಿ ಮಾಡುವಂಥ ಕೆಲಸ ನಾನು ಯಾವುದು ಮಾಡಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂಥ ಕೆಲಸ ಯಾವುದು ಮಾಡಿಲ್ಲ. ನಾ ಏನು ಕೊಡಬೇಕು ಅದನ್ನು ಕೊಟ್ಟದನು. ಅವ್ರು ಹೆಂಗೆ ಅವ್ರದ್ದು ನಾನು ತೊಗೊಂಗಿಲ್ಲ. ನಾ ಜನ ಹೇಳ್ರೆ ನಾ ಕೇಳ್ತನು, ಹೌದು ನಾನು ಇದು ತಪ್ಪಾಗೈತೆ ಅಂತ ಹೇಳ್ತೀವಿ, ಅವ್ರಿಗೆ ಕ್ಷಮೆನೂ ಕೇಳ್ತನು. ನಾ ಅವ್ರು ಹೇಳಿದ್ದ ನಾ
ಓಕೆ, ಇನ್ನು ಮಾಳು ಅವರು ನೀವು ಹೇಳ್ತಿದ್ದಂತಹ ಸಾಂಗ್ಸ್ ಎಷ್ಟು ಹಿಟ್ ಆಗಿದೆಯೋ ಬಿಗ್ ಬಾಸ್ ಅಲ್ಲಿ, ಅಷ್ಟೇ ಹಿಟ್ ಆಗಿರೋದು ನಿಮ್ಮ ಒಂದು ಹೇರ್ ಸ್ಟೈಲ್. ನಿಮ್ಮ ಮಕ್ಕಳು ಮನೆ ಒಳಗಡೆ ಬಂದಾಗ ಅದೇ ಹೇರ್ ಸ್ಟೈಲಲ್ಲಿ ಬಂದಿದ್ರು. ಹೇಗೆ ಮನ್ಸಾಯ್ತು? ಯಾಕೆಂದ್ರೆ ನೋಡಿದ ತಕ್ಷಣನೇ ಭಯ ಆಗುತ್ತೆ, ಅಪ್ಪ ಈ ಹೇರ್ ಸ್ಟೈಲ್ ನಾನು ಮಾಡಿಸ್ಕೊಳ್ಬೇಕಂತ ನೋಡಿದ ತಕ್ಷಣನೇ ಭಯ ಆಗುತ್ತೆ. ಅದೆಷ್ಟು ಧೈರ್ಯವಾಗಿ ಈ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರಿ? ಇದು ಕ್ಲಿಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿತ್ತಾ? ನಾ ಕ್ಲಿಕ್ ಆಕೈತಿ ಇದನ್ನ ಆಕೈತಿ ಅಂತ ಅನ್ಕೊಂಡಿರ್ಕಿಲ್ರಿ. ಪ್ಲಸ್ ಒಂದಿಬ್ಬರನ್ನ ಟೀಮ್ ಮಾಡಿರಿ ಅಲ್ಲಿ, ರಜತ್ ಅಣ್ಣನ ಮತ್ತು ಅಶ್ವಿನ್ ಮ್ಯಾಮ್ನ 2 ಟೀಮ್ ವಿಂಗಡಣೆ ಆಗಿತ್ತು. ಅಲ್ಲಿ ಒಂದು ಚಟುವಟಿಕೆ ನಡೆದಾಗ 2 ಪಾಯಿಂಟ್ಸ್ ಆಲ್ರೆಡಿ ಅವರು ರಜತನ ತೊಗೊಂಡಿದ್ರು 2 ರೌಂಡ್ ಹೋಗಿ. ಇನ್ನು ಲಾಸ್ಟ್ ರೌಂಡ್ ಒಂದು ಚಾನ್ಸ್ ಇತ್ತು, ಅಶ್ವಿನ್ ಮ್ಯಾಮ್ ಇತ್ತು. ಅಶ್ವಿನ್ ಮ್ಯಾಮ್ನ ಹೇಳಿ ಕಳಿಸಿನಿ, ಅಶ್ವಿನ್ ಮ್ಯಾಮ್ ಇದ್ರೊಳಗೆ ಏನು ಪ್ರೊಸೀಜರ್ ಬರ್ತೈತಿ ಒಟ್ಟು ಅನುಭವಿಸುನು, ಯಾರಿಗೆ ಸುತ್ತ ಹಾಂ ಪ್ರೊಸೀಜರ್ ಎಲ್ಲ ಇದನ್ನು ಮಾಡೋನು, ಪೇಸ್ ಮಾಡೋನು. ಅಶ್ವಿನ್ ಮ್ಯಾಮ್ ಇದು ಹಂಗಾರೆ ಮಾಡಿ ನಾವು ಗೆಲ್ಲಬೇಕು, ನೀ ಹಂಗಾರೆ ಮಾಡಿ ಅದನ್ನು ಬಜರ್ ಒತ್ತಿ ಬರ್ಬೇಕಂತ ಹೇಳಿದಾಗ ಅಶ್ವಿನ್ ಮ್ಯಾಮ್ ಬಜರ್ ಒತ್ತಿ ಬರ್ತಾರೋ. ಅವಾಗ ಒಂದು ಪಾಯಿಂಟ್ಗೆ ಒಂದು ಬಜರ್ ಒತ್ತಿದ್ರೆ 2 ಪಾಯಿಂಟ್ಸ್ ಇರ್ತಾವೆ. ಆ ಟೈಮ್ದಾಗ ಇಂಥ ಇದನ್ನೈತಿ, ಇದನ್ನ ಯಾರು ಮಾಡಿಸ್ಕೋತೀನಿ ಅಂದಾಗ ನಾನು ಕೈ ಎತ್ತೀನಿ, ನಾನು ಮಾಡಿಸ್ಕೋತೀನಿ ಮ್ಯಾಮ್, ನನಗೆ 2 ಪಾಯಿಂಟ್ ಮುಖ್ಯ, ನನಗೆ ಗೆಲ್ಲೋದು ಮುಖ್ಯ, ನನ್ನ ಟೀಮ್ ಮುಖ್ಯ ಅಂತ ಹೇಳಿಸಿಂದ ನಾನು ಮಾಡಿಸ್ಕೋತೀನಿ. ಏನು ಕೂದಲು ಇವತ್ತು 1 ವಾರದಾಗ 2-3 ವಾರದಾಗ ಮಾತು ಬರ್ತಾವೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹೇರ್ ಸ್ಟೈಲ್. ನಿಮ್ಗೆ ಒಂದು ಡಿಫ್ರೆಂಟ್ ಲುಕ್ ಅನ್ನೇ ಕೊಟ್ಬಿಟ್ಟಿದೆ ಮಾಳು ಅವರೇ.